ರಾಜ್ಯ ರಾಜಕೀಯದಲ್ಲಿ ಹಲವು ರೀತಿಯಾದಂತಹ ಬದಲಾವಣೆಗಳಾಗಿದೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೂಡ ಕೊಟ್ಟರು. ರಾಜೀನಾಮೆಯನ್ನ ಕೊಟ್ಟಿದ ನಂತರ ಮತ್ತೆ ಆಪತ್ತು ಎದುರಾಗ್ತಾ ಇದೆ. ಬಡಿದಾಟದ ನಡುವೆ ಆಡಿಯೋ ಬಾಂಬ್ ಬಂದು ಇದೀಗ ಸದ್ದನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗೆ ಇಳಿಯುತ್ತಿದ್ದಂತೆ ಆಪತ್ತು ಎದುರಾಗ್ತಾ ಇರುವಂಥದ್ದು. ಬದಲಾವಣೆಯ ಬಡಿದಾಟದ ನಡುವೆ ಆಡಿಯೋ ಬಾಂಬ್, ಖಾತೆ ಕಿತ್ತಾಟದ ನಡುವೆಯೇ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿಯುತ್ತಿದ್ದಂತೆ ಆಪತ್ತು ಎದುರಾಗಿದೆ. ಮಾಜಿ ಮಂತ್ರಿಗೆ ಆ ರಹಸ್ಯದ ಧ್ವನಿ ಇದೀಗ ಕಂಟಕವಾಯಿತ. ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದು ಆಪ್ತನ ಧ್ವನಿ ಸಂಚಲನವನ್ನ ಮೂಡಿಸ್ತಾ ಇದೆ. ಸಂಚಲನವನ್ನ ಮೂಡಿಸ್ತಾ ಇರುವಂಥದ್ದು ಕಾಂಗ್ರೆಸ್ ನಾಯಕನ ಆಡಿಯೋ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಇದೀಗ ಡಿಕೆಶಿ ಸಂಪುಟವನ್ನ ಸೇರೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಭರ್ಜರಿ ಲಾಬಿ ಆಗ್ತಾ ಇತ್ತು. ಸಚಿವ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇತ್ತು. ಆದ್ರೆ ಇದೀಗ ಆ ನಾಯಕನಿಗೆ ಶಾಕ್ ಎದುರಾಗಿರುವುದು. ಮಂತ್ರಿಗಿರಿ ಭಾಗ್ಯದ ಕನಸಿನ ನಡುವೆಯೇ ಸಂಕಷ್ಟ ಎದುರಾಗ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆ ನಾಯಕನಿಗೆ ಸಂಕಷ್ಟ ಅನ್ನೋದು ಎದುರಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಆಪ್ತ ಜಮೀರ್ ವಿರುದ್ಧ ವಿರೋಧಿ ಬಣ ಕೆಂಡಾಮಂಡಲವಾಗ್ತಾ ಇದೆ. ನೇರವಾಗಿ ದೆಹಲಿಯನ್ನ ತಲುಪಿದೆ ಈ ವಿವಾದಾತ್ಮಕ ಆಡಿಯೋ ಕ್ಲಿಪ್. ನೇರವಾಗಿ ದೆಹಲಿಯನ್ನ ತಲುಪಿದೆ ವಿವಾದಾತ್ಮಕ ಆಡಿಯೋ ಕ್ಲಿಪ್. ಜಮೀರ್ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸಲು ಎಐಸಿಸಿ ಚಿಂತನೆಯನ್ನ ನಡೆಸ್ತಾ ಇದೆಯಾ? ಮಂತ್ರಿಗಿರಿ ಪಡೆಯುವ ಜಮೀರ್ ಕನಸಿಗೆ ಬ್ರೇಕ್ ಬೀಳುತ್ತಾ? ಹಾಗಾದ್ರೆ ವೈರಲ್ ಆಡಿಯೋ ಸಂಚಲನ, ಕೈಸಾರಥಿಗಳ ಕೈಯಲ್ಲಿ ಫೈಲ್ ಇದೆ. ಹಸ್ತದೊಳಗೆ ನಡುಕವನ್ನ ಹುಟ್ಟಿಸ್ತಾ ಇದೆ ಜಮೀರ್ ಆಡಿಯೋ ಬಾಂಬ್. ಉಪಚುನಾವಣೆಯ ಗೆಲುವಿನ ಲೆಕ್ಕಾಚಾರದ ನಡುವೆ ತಲೆನೋವಾಗಿರುವಂಥದ್ದು. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅವರ ಮೇಲೆ ಆಕ್ಷನ್ ಅನ್ನು ಕೂಡ ತೆಗೆದುಕೊಂಡಿತ್ತು. ಇದೀಗ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿರುವ ಕುರಿತಾಗಿ ಒಂದು ಆಡಿಯೋ ಕೂಡ ವೈರಲ್ ಆಗಿರುವಂಥದ್ದು. ಜಮೀರ್ ಅವರು ಅದರಲ್ಲಿ ಮಾತನಾಡಿದ್ದಾರೆ. ಮಂತ್ರಿಗಿರಿಯನ್ನ ಪಡೆಯುವ ವಿಚಾರದಲ್ಲಿ ಈಗ ಆಲ್ರೆಡಿ ಕೆಲವೊಂದಷ್ಟು ಕಸರತ್ತುಗಳನ್ನ ಮಾಡ್ತಾ ಇದ್ರು, ಸರ್ಕಸ್ಗಳನ್ನ ಮಾಡ್ತಿದ್ರು. ಇದರ ನಡುವೆಯೇ ಆಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಹಸ್ತದೊಳಗೆ ನಡುಕವನ್ನ ಹುಟ್ಟಿಸ್ತಾ ಇದೆ ಆಡಿಯೋ ಬಾಂಬ್. ತಲೆನೋವಾಗಿ ಪರಿಣಮಿಸಿದೆ. ಉಪಚುನಾವಣೆಯ ಗೆಲುವಿನ ಲೆಕ್ಕಾಚಾರದ ಈ ಒಂದು ವಿಚಾರ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಮೊಹಮ್ಮದ್ ಸಿರಾಜ್, ಅದೇ ರೀತಿಯಾಗಿ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರುವಂತಹ ಆಡಿಯೋ ಇದು. साहब यहाँ नीचे के बूथा गया था नगर के, वहाँ पूरे 10 बूथा एक जगह 8 बूथा है। वो पूरा ऑलमोस्ट कुकर चल रहा था। ऑलमोस्ट कुकर चल रहा। जबरदस्त सुना यहाँ सिराज साहब, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ दो वो हुआ तो हमने फायदा। हूँ साहब हकीकत अब ना आ जाको बाहर आ जाको नहीं आ रहे साहब। नहीं सुनो मैं बोल कंप्लीट करने दी मुझे साहब बोलो। अब आदमी परसेंटेज नहीं है हमारा। हाँ सर, जबरदस्ती घर को बाहर बुलाने का। हाँ सर, अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दिलाओ। हूँ सर, नहीं है तो भी अच्छा है करूँ समय। हूँ सर, वही सर कर रहे हैं, जबरदस्ती बुलाने का नहीं है। ಎಸ್ ನೋಡಿ, ಜಮೀರ್ ಅಹಮದ್ ಖಾನ್ ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಮಾತನಾಡಿರುವಂತಹ ಆಡಿಯೋ ಕ್ಲಿಪ್ ಇದು. ಈಗ ಆಲ್ರೆಡಿ ಇಬ್ರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಆಡಿಯೋ ನಂದಲ್ಲ, ಧ್ವನಿ ಸುರುಳಿ ನಂದಲ್ಲ ಅನ್ನುವ ನಿಟ್ಟಿನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಈ ಒಂದು ಆಡಿಯೋ ಕ್ಲಿಪ್.